ಯಾರ್ಯಾರು ಏನೇನು ಬಂದು ಎಷ್ಟೆಷ್ಟು ಗಲಾಟೆ ಮಾಡ್ತಾರೆ, ಯಾರ್ಯಾರು ಕಾಲರ್ ಹಿಡ್ಕೊತಾರೆ. ಪೊಲೀಸ್ ಬಂದರು, ಅವರು ರಿಪೋರ್ಟ್ನಲ್ಲಿ ಬರ್ಕೊಂಡ್ರು ಎಲ್ಲ ಏನೇನಾಯಿತು ಅಂತ. ಆಲ್ಕೋಹಾಲ್ ಟೆಸ್ಟ್ ಮಾಡಿದೆ ಎಲ್ಲರದು. ಝಡಾರಿಂದ 40 ಕಿಲೋಮೀಟರ್ ದೂರದಲ್ಲಿರೋ ಒಂದು ಸಣ್ಣ ಐಲ್ಯಾಂಡಿಗೆ ಬಂದಿದ್ದೀವಿ. ಈ ಐಲ್ಯಾಂಡ್ ಹೆಸರು ಪಗ್ ಅಂತ. ಈ ಐಲ್ಯಾಂಡಲ್ಲಿ ಉಪ್ಪಿನ ಕಟ್ಟೆಗಳಿದೆ. ಉಪ್ಪು ತೆಗೆಯೋದು ತುಂಬ ಫೇಮಸ್ ಅಂತ ಇಲ್ಲಿ. ಆಮೇಲೆ ಇಲ್ಲಿ ಚೀಸ್ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ಶೀಪ್ ಚೀಸ್, ಅಂದರೆ ಕುರಿಯಿಂದ ಮಾಡಿರೋಂಥ ಚೀಸ್ ಅಲ್ಲ, ಅಯ್ಯೋ. ಆಮೇಲೆ ಇಲ್ಲಿ ಶೀಪ್ ಚೀಸ್ ತುಂಬ ಫೇಮಸ್ ಇದೆ. ಸೊ ಎಲ್ಲ ಕಡೆ ನಾವು ದಾರಿಲಿ ಬರ್ತಾ ಎಲ್ಲ ಕಡೆ ಕುರಿ ಮೇಯಿಸ್ತಾ ಇದ್ದು ನೋಡಿದ್ವಿ. ಆ ಚೀಸ್ನ ಟೇಸ್ಟ್ ಮಾಡಕ್ಕೆ ಹೋಗ್ತೀವಿ. ಆಮೇಲೆ ಈ ಊರಿಂದ ಒಂದು ಸ್ವಲ್ಪ ದೂರಕ್ಕೆ ಹೋದರೆ ಲುನ್ ಅಂತ ಒಂದು ಜಾಗ ಇದೆ. ಅದು ಚಂದ್ರದ ಥರ ಕಾಣಿಸುತ್ತೆ ಅಂತಾರೆ, ಭೂಮಿ ಥರನೇ ಇಲ್ಲ, ಅದೊಂದು ತುಂಬ ವಿಚಿತ್ರವಾಗಿದೆ ಜಾಗ ಅಂತ. ಅಲ್ಲಿಗೂ ಹೋಗ್ತೀವಿ. ವೆಜಿಟೇರಿಯನ್ಸ್ಗೆ ಈ ಊರಲ್ಲಿ ಬೇಕ್ರಿನಲ್ಲಿ ತಿನ್ಬೋದು. ಆದರೆ ಎಲ್ಲ ಕಡೆ ಬೇಕರಿ ಹೆಸರು ನೋಡಿದ್ರೆ ಪೆಕರ ಅಂತ ಬರೆದಿರ್ತಾರೆ. ಯಾಕೆ ಪೆಕರ ಅಂತ ನನಗೆ ಗೊತ್ತಿಲ್ಲ. ಇವ್ರು ಬೇಕ್ರಿಗೆ ಪೆಕರ ಅಂತಾರ. ಬೋರಕ್ಕಿದೆ, ತಿನ್ಬೋದು ಅನ್ಸುತ್ತೆ. ಅಲ್ಲಿ ಬೇಕ್ರಿನಲ್ಲಿ ಚೀಸ್ ಬೋರೆಕ್ ಅಂತ ತಗೊಂಡ್ವಿ. ಸಿಗ್ತಾ ಇಲ್ವಾ? ಇಲ್ಲ, ಎಲ್ಲ ತುಂಡಾಗೋಗಿದೆ ಅಂತ. ಅಯ್ಯಯ್ಯೋ, ಚೀಸ್ ಕಾಣಿಸುತ್ತಾ? ಪಿಜ್ಜಾ ಥರ ಇದೆ ಸ್ಲೈಸ್, ಅಂದರೆ ಲೇಯರ್ಸ್, ಎಷ್ಟು ಲೇಯರ್ಸ್ ಇದೆ ನೋಡು. ಇದು ಒಂದೇ ಒಂದು ತುಂಡು ತಿಂತೀನಿ, ಬೇರೆ ಏನೂ ಇಲ್ಲ. ಈ ಥರ ಪಫ್ ಥರ ಲೇಯರ್ಸ್ ಇದೆ, ಚೀಸ್ ಅಷ್ಟೇ, ಒಳಗಡೆ ಚೀಸ್ ಇದೆ ಅಷ್ಟೇ. ಚೆನ್ನಾಗಿದೆ, ಬಿಸಿ ಇದ್ದಿರೋ ಚೆನ್ನಾಗಿರುತ್ತೆ. ಇದು ಒಳ್ಳೆ ಟೇಸ್ಟ್ ಇದೆ. ಲೋಕಲ್ ಬೇಕ್ರಿ. ಇಲ್ಲಿ ಕ್ರೊಯೇಷಿಯಲ್ಲಿ ಓಡಾಡ್ತಿರುವಾಗ ಒಂದು ವಿಷಯ ಏನಂದರೆ, ನಾವು ನೋಡೋ ಒಂದು 5 ಮನೆಯಲ್ಲಿ 3 ರಿಂದ 4 ಮನೆ ಈ ಥರ ಅಪಾರ್ಟ್ಮೆಂಟ್ ಅಂತ ಹಾಕಿರ್ತಾರೆ. ಅಂದರೆ ಏರ್ ಬಿ ಮಾಡಿರ್ತಾರೆ, ಅಥವಾ ಈ ಥರ ಗೆಸ್ಟ್ಗೆ ಅಂತ ಮಾಡಿರ್ತಾರೆ. ಆಮೇಲೆ ಸಿಕ್ಕಿರೋ 10 ಗೆಸ್ಟು ಜರ್ಮನಿಯಿಂದನೇ ಬಂದಿರೋ ಥರ ಅನಿಸುತ್ತೆ. ತುಂಬ ಜನ ಜರ್ಮನ್ಸ್ ಇದ್ದಾರೆ ಇಲ್ಲಿ. ಅವ್ರದ್ದೇ ಲ್ಯಾಂಡು ಎಸ್ಟೇಟೆಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಸುಮಾರು ಜನ ಕಾಣಿಸ್ತಾರೆ, ಬರೀ ಜರ್ಮನಿನಲ್ಲೇ ಇದ್ದಂಗೆ ಅನಿಸುತ್ತೆ ನಮಗೆ. ಇವ್ರು ಕೂಡ ಲೋಕಲ್ಸು, ಅಂಗಡಿನವರೆಲ್ಲ ಜರ್ಮನ್ ಕಲ್ತ್ಕೊಂಡು ಇಂಗ್ಲೀಷ್ ಬದಲಾಗಿ ಜರ್ಮನೇ ಮಾತಾಡ್ತಾರೆ. ತುಂಬ ವಿಚಿತ್ರ ಅನಿಸ್ತು. ಅಷ್ಟೊಂದು ಶಂಕ. ಉಲ್ಟಾ ಇಟ್ಕೊತ ಇದ್ದೀನಿ. ಹಲೋ, ಯಾರಿಲ್ಲ. ಇದು ಸಪ್ತ ಸಾಗರ, ಸಮುದ್ರ ಥರನೇ ಕೇಳಿಸುತ್ತೆ. ನಾನು ಸುಮ್ಮನೆ ಅಂತಾರೆ ಅಂದ್ಕೊಂಡಿದ್ದೆ. ಇದರಲ್ಲಿ ದೊಡ್ಡದಿದೆ ಅನ್ಸುತ್ತೆ. ನೋಡು, ಮುರಿದೋಗ್ಬಿಟ್ಟಿದೆ. ನಾನೇನು ಮಾಡಿಲ್ಲಪ್ಪ. ಇದು ನೋಡು, ಇದು ಕಿವಿಗಿಟ್ಕೊ. ಹೌದು, ಸಮುದ್ರ ಥರನೇ ಕೇಳಿಸುತ್ತೆ. ನೈಸ್. ಈ ಮನೆ ನೋಡಿ ಎಷ್ಟು ಚೆನ್ನಾಗಿದೆ. ಲೆಫ್ಟ್ ಸೈಡು ಹಳೆ ಮನೆ, ಲೈಕ್ ಒಂದು ಹಳ್ಳಿ ಮನೆ. ತುಂಬ ಚೆನ್ನಾಗಿದೆ ಊರಲ್ವಾ? ವೆರಿ ಕ್ಯೂಟ್. ಎಷ್ಟೊಂದು ಶಾಂತಿ, ಎಷ್ಟೊಂದು ನೆಮ್ಮದಿ. ಏನು ವ್ಯೂ ಯಪ್ಪ. ಈ ಬೆಂಚಿಂದ ಎದುರುಗಡೆ ಕೂತ್ಕೊಂಡು ನೋಡ್ತಾ ಇದ್ರೆ ಎಷ್ಟೋ ಹೊತ್ತು ಬೇಕಾದರೂ ಕೂತ್ಕೋಬೋದು. ಹಿಂಗೆ ಬೇರೆನೇ ಲೋಕ ಇದ್ದಂಗಿದೆ ಇದು. ಒಂದು ಗಂಟೆಗೆ ಇರಬೇಕಾಗಿತ್ತು ಅಲ್ಲಿಗೆ.
12:59 ಆಗಿದೆ. ಬಂದ್ವಿ ಬಿಡೋ ಕುರಿಗಳು ಕಾಯ್ತಾ ಇರ್ತವೆ. ಆಹಾ. After 300 meters, turn right, then turn right. ನಾನೇನೋ ದೊಡ್ಡ ಫ್ಯಾಕ್ಟ್ರಿ ಅನ್ಕೊಂಡೆ, ಇದು ಸಣ್ಣ ಮನೆ ಇದ್ದಂಗಿದೆ. ಚೀಸ್ ಫ್ಯಾಕ್ಟ್ರಿ. ಅಷ್ಟೊಂದು ಜನ ಇದ್ದೀರಾ, ಯಾರಿರಲ್ಲ ಅನ್ಕೊಂಡೆ. ಅನ್ಫಾರ್ಚುನೇಟ್ಲಿ ಬಂದಿದ್ದು ಲೇಟ್ ಆಯಿತು. ಒಂದು ರಾಂಗ್ ಟರ್ನ್ ಮಾಡಿದ್ದಕ್ಕೆ ನಮಗೆ ಚೀಸ್ ಇಲ್ಲ. ಬಿಡು, ಚಂದ್ರನ ಹತ್ರ ಹೋಗೋಣ. ಚಂದ್ರ ಆದ್ರೂ ಸಿಗ್ತಾನೆ ನೋಡೋಣ. ಅಯ್ಯೋ ಯಪ್ಪ, ನಮ್ ಕಣ್ಣಿಗೆ ಕಾಣಿಸ್ತಾ ಇರೋದನ್ನ ಈ ಕ್ಯಾಮ್ರಾ ಏನು ಜಸ್ಟಿಸ್ ಮಾಡ್ತಾ ಇಲ್ಲ. ಯಾವ್ದೋ ಬೇರೆ ಪ್ಲಾನೆಟ್. ಭೂಮಿ ಮೇಲೆ ಇದೀವಿ ಅಂತಾನೆ ಅನ್ನಿಸ್ತಾ ಇಲ್ಲ ಇದು. ಅಯ್ಯೋ, ಇದು ಯಾಕೆ ಇದು ಭೂಮಿ ತರನೇ ಕಾಣಿಸ್ತಾ ಇಲ್ಲ? ಏನಿದು? ಕ್ರೊಯೇಷಿಯಾ ಅನ್ನೋ ಒಂದು ಹೊಸ ಪ್ಲಾನೆಟ್ ಕಂಡಿಡ್ದಿದೀವಿ ನಾವು. ಆದ್ರೆ ಸಮುದ್ರ ಸಾಗರ ಹಿಂಗಿಲ್ಲ. ನಮ್ ತರ 100 kg ಜನನೇ ಹಾರ್ಕೊಂಡು ಹೋಗ್ತಾ ಇದೀವಿ. ನಮ್ಗೆ ಸುಂದರವಾಗಿರೋ ನೇಚರ್ನ ನೋಡಿ ಭಯ ಆಗ್ತಾ ಇರೋದು ಮೊದಲನೇ ಸತಿ ಅನ್ಸುತ್ತೆ ಅಲ್ವಾ? ಇಷ್ಟು ಜೋರ್ ಗಾಳಿ ಇದೆ ಅಂದ್ರೆ. ಅಯ್ಯೋ ಅಯ್ಯೋ ದೇವರೇ. ಒಂದು ಅತ್ಯದ್ಭುತ ಒಂದು ಇನ್ಸಿಡೆಂಟ್ ನಡೆದಿದೆ. ನಮಗೆ ಯುರೋಪ್ನಲ್ಲಿ ಒಂದು ಆಕ್ಸಿಡೆಂಟ್ ಬೋಣಿ ಆಗಿದೆ ಇವತ್ತು. ಒಂದು ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ನಮ್ಮ ಎದುರುಗಡೆನೆ ಒಂದು ಕುರಿ ಗಾಡಿ ಹೋಗ್ತಾ ಇತ್ತು. ಆ ಕುರಿ ಗಾಡಿಯವನು ನಿಲ್ಲಿಸ್ದ, ನಾವು ನಿಲ್ಲಿಸ್ದ್ವಿ. ಹಿಂದಿಗಡೆ ನಿಲ್ಲಿಸ್ಲಿಲ್ಲ, ಬಂದು ದವಾರ್ ಅಂತ ಇಟ್ಟ. 3 ಗಾಡಿನೂ ಹೊಡ್ಕೊಂಡ್ವಿ. ನಮ್ಮ ಪುಣ್ಯ ಏನು ಅಂದ್ರೆ ಎದುರುಗಡೆ ಕುರಿ ಹೊಡೆದು ಆ ಕುರಿ ಎಲ್ಲ ಸತ್ತೋಗಿ ರಕ್ತಪಾತ ಆಗ್ಲಿಲ್ಲ. ಸ್ವಲ್ಪ ಕಮ್ಮಿ ಆಗಿದೆ ಡ್ಯಾಮೇಜಸ್. ಆದ್ರೂ ನಮ್ಗೆ ಒಂದು ಶಾಕ್ ಅಂತೂ ಆಯ್ತು. ಲಕ್ಕಿಲಿ ಯಾರಿಗೂ ಏನೂ ಆಗಿಲ್ಲ. ಅದೊಂದು ಪುಣ್ಯ. ಹಿಂದ್ಗಡೆ ಅವನಿಗೂ ಏನಾಗ್ಲಿಲ್ಲ, ಮುಂದ್ಗಡೆ ಅವನಿಗೂ ಏನಾಗ್ಲಿಲ್ಲ. ಆದ್ರೆ ನಮ್ಗೆ ಆಶ್ಚರ್ಯ ಆಗಿದ್ದ ಸಂಗತಿ ಏನು ಅಂತಂದ್ರೆ ಎಷ್ಟು ಸ್ಮೂತ್ ಆಗಿ ಎಲ್ಲ ಹ್ಯಾಂಡಲ್ ಮಾಡಿದ್ರು ಪರಿಸ್ಥಿತಿನ ಅಂತ. ಎಲ್ಲರೂ ಆಕ್ಸಿಡೆಂಟ್ ಮಾಡಿದವನು, ಪೊಲೀಸು, ಆ ಕುರಿ ಗಾಡಿಯವನು, ನಾನು ಸಮಾಧಾನ ಮಾಡ್ಕೊಂಡಿದ್ದೆ. ಆದರೆ ನನಗೆ ಇನ್ಸ್ಟಿಂಕ್ಟಿವ್ಲಿ ಇಂಡಿಯಾನಲ್ಲಿ ಆಗಿರೋ ಆಕ್ಸಿಡೆಂಟ್ಸ್ದೆಲ್ಲ ಅನುಭವ ಗೊತ್ತಿರೋದ್ರಿಂದ ಕೇವಾಸ್ ಆಗುತ್ತೆ, ಗಲಾಟೆ ಆಗುತ್ತೆ. ಶಾಕ್ ಆಯಿತು. ಯಾರ್ಯಾರು ಏನೇನು ಬಂದು ಎಷ್ಟೆಷ್ಟು ಗಲಾಟೆ ಮಾಡ್ತಾರೆ, ಯಾರ್ಯಾರು ಕಾಲರ್ ಹಿಡ್ಕೊತಾರೆ, ಜಗಳ ಮಾಡ್ತಾರೆ. ಈಗ ನನಗೆ 1000 euros ಕೊಡು, ಇಲ್ಲಾಂದರೆ ಹೋಗಬೇಡ, ಇಂಥದ್ದೆಲ್ಲ ಗಲಾಟೆ ಆಗುತ್ತೆ ಅಂದ್ಕೊಂಡಿದ್ದೆ. ಅದು ಯಾವುದೂ ಆಗಲಿಲ್ಲ.
ಹಿಂದ್ಗಡೆ ಅವನೇ ಪೊಲೀಸ್ನ ಕರೆದ, ಆಕ್ಸಿಡೆಂಟ್ ಮಾಡಿದವನು. ಫಸ್ಟ್ ಯಾರಿಗೂ ಏನೂ ಆಗಿಲ್ಲ ಅನ್ನೋದು ವಿಚಾರಿಸಿದ್ರು. ನಮ್ಗೆ ಕ್ರೊಯೇಷಿಯಾನಲ್ಲಿ ಇರೋದ್ರಿಂದ ಭಾಷೆ ಗೊತ್ತಿಲ್ಲ ಇವ್ರದ್ದು, ಇವ್ರ ಭಾಷೆನೂ ನಮ್ಗೆ ಗೊತ್ತಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಆದ್ರೆ ಜನ ಒಳ್ಳೆಯವ್ರಿದ್ರು. ಅವ್ನು ಆಕ್ಸಿಡೆಂಟ್ ಮಾಡಿದವನು ಅವನೇ ಕಾಲ್ ಮಾಡಿ ಪೊಲೀಸ್ನ ಕರೆದ. ನಾವು ಒಂದು ಸ್ವಲ್ಪ ಕಾಯ್ಬೇಕಾಯ್ತು. ಕಾದ ಮೇಲೆ ಪೊಲೀಸ್ ಬಂದರು. ಅವರು ರಿಪೋರ್ಟ್ನಲ್ಲಿ ಬರ್ಕೊಂಡ್ರು ಎಲ್ಲ ಏನೇನಾಯಿತು ಅಂತ. ಆಕ್ಸಿಡೆಂಟ್ ಮಾಡಿದವನು ನಾನೇ ಬಂದು ಗುದ್ದಿದೆ, ಇವರೆಲ್ಲ ನಿಂತಿದ್ರು. ಒಂದು ಸೆಕೆಂಡ್ ಆ ಕಡೆ ತುಂಬ ಸೀನ್ರಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೆ, ಹಿಂಗೆ ಬಂದರೆ ನಿಲ್ಲಿಸ್ಬಿಟ್ಟಿದ್ದ, ದವಾರ್ ಅಂತ ಹೊಡೆದ್ಬಿಟ್ಟೆ ಅಂತ ಅವನೇ ಅಂದ. ಸೊ ಈ ಥರನೂ ಆಗುತ್ತಾ ಅನ್ನೋದು ನನಗೆ ತುಂಬ ಆಶ್ಚರ್ಯ ಆಯಿತು. ಹಿಂಗೂ ಇರ್ತಾರ ಜನ ಅನ್ನೋದು. ಆದರೆ ಈ ಥರ ಆಕ್ಸಿಡೆಂಟ್ಸ್ನ ಹ್ಯಾಂಡಲ್ ಮಾಡೋದು ಕಾಮನ್ ಪ್ರೋಸೆಸ್ ಯುರೋಪ್ನಲ್ಲಿ. ಜನರಲಿ ಯಾರು ಜಗಳ ಆಡಲ್ಲ. ಅರ್ಜೆಂಟ್ ಇದ್ದರೆ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡು ಅವ್ರ ಪಾಡಿಗೆ ಅವ್ರ ಇನ್ಶೂರೆನ್ಸ್ಗೆ ಕಾಲ್ ಮಾಡಿಕೊಂಡು ಪೊಲೀಸ್ ರಿಪೋರ್ಟ್ ಎಲ್ಲ ಆಮೇಲೆ ಬರ್ಸ್ಕೊತಾರೆ. ನಾವೆಲ್ಲ ವೆಕೇಷನಲ್ಲಿ ಖಾಲಿ ಬಿದ್ದಿರೋದ್ರಿಂದ ನಾನು ಇಲ್ಲೇ ಇರ್ತೀನಪ್ಪ ಅಂತ ಹೇಳಿ ಎಲ್ಲ ಮುಗಿಸ್ತೀವಿ ಪ್ರೋಸೆಸ್ಸು. ಆಮೇಲೆ ಮೊದಲು ಎಲ್ಲರೂ ನಾವಾಗಲಿ ಅವರಾಗಲಿ ಕೇಳ್ಕೊಂಡಿದ್ದ ಪ್ರಶ್ನೆ ಎಲ್ಲರೂ ಆರಾಮಿದ್ದೀರಾ ಅಂತ. ಮೊದಲನೇ ಪ್ರಶ್ನೆ, ಹೈ ಕಣ್ಣು ಕಾಣಿಸಲ್ಲನೋ, ಏನು ನೋಡ್ಕೊಂಡು ಬರ್ತೀಯ, ಅದಲ್ಲ. ಏನಾದ್ರು ಆಯ್ತಾ, ಯಾರಿಗಾದ್ರೂ ಏನಾರು ಆಯ್ತಾ, ಹುಷಾರಾಗಿದ್ದೀರಾ, ಅದು ಫಸ್ಟ್ ಪ್ರಶ್ನೆ. ಪೊಲೀಸ್ ಬಂದಾಗಲೂ ಅವ್ನು ಫಸ್ಟ್ ಪ್ರಶ್ನೆ ಕೇಳಿದ್ದು ಯಾರಿಗಾದ್ರೂ ಮೆಡಿಕಲ್ ಹೆಲ್ಪ್ ಬೇಕಾ ಅಂತ. ಏನಿಲ್ಲ ಅಂದಮೇಲೆ ಅವ್ನು ಮುಂದೆ ಆಲ್ಕೋಹಾಲ್ ಟೆಸ್ಟ್ ಮಾಡ್ದೆ ಎಲ್ಲರದು. ಆಮೇಲೆ ಏನಾಯ್ತು ಅಂತ ಇನ್ಸಿಡೆಂಟ್ ಬರೆದ್ಬಿಟ್ಟು ನಮ್ಗೊಂದು ಕಾಪಿ ಅವ್ರಿಗೊಂದು ಕಾಪಿ ಎಲ್ಲರಿಗೂ ಕೊಡ್ತಾನೆ. ಒಟ್ಟಿನಲ್ಲಿ ಹಿಂಗಾಯಿತು. ನಮಗೆ ಖುಷಿಯಾಗಿದ್ದ ಸಂಗತಿ ಇನ್ನೊಂದಿದೆ. ಏನು ಅಂದರೆ ಅದು ನಮ್ಮ ಕಾರಲ್ಲ, ಅದು ಬಾಡಿಗೆ ಕಾರು. ಅವನಿಗೆ ಕಾಲ್ ಮಾಡಿಬಿಟ್ಟು ಹಿಂಗೆ ಬಂದು ಯಾರೋ ಇಟ್ನಪ್ಪ, ಏನು ಮಾಡಲಿ, ಗಾಡಿ ಲೊಳ್ಕ ಅಂತ ಇದೆ, ನಂಬರ್ ಪ್ಲೇಟ್ ಕಿತ್ತೋಗ್ಬಿಟ್ಟಿದೆ, ಹಿಂದ್ಗಡೆ ಬಂಪರ್ ಕಿತ್ತೋಗಿದೆ, ಏನು ಮಾಡೋದು ಅಂತ. ಅವನು ಬಂದು ಇನ್ನೊಂದು ಎಕ್ಸ್ಚೇಂಜ್ ಮಾಡ್ಕೊಂಡು ತೊಗೊಂಡೋಗಿ ಬಂದ. ಹೋದ್ವಿ, ಬೇರೆ ಗಾಡಿ ಕೊಟ್ಟ, ತಗೊಂಡ್ವಿ, ಬಂದ್ವಿ. ಅಷ್ಟೇ. ನಾವು ಅವರ್ ವೆಕೇಶನ್ ಕಂಟಿನ್ಯೂಸ್. ಆಯ್ತಲ್ಲ ಅಲ್ಲ, ಅಷ್ಟೇ. ಎಲ್ಲ 2 ತಾಸಲ್ಲಿ ಬಗೆಹರಿತು. ಎಂಥ ಅದ್ಭುತ ಗುರು. ಇವ್ ನೋಡೇ ಇಲ್ಲ, ಮಾತಾಡ್ತಾನೆ. ಹೋಗಲಿ. ಬಾ.